ಪರಮಹಂಸ ನಿತ್ಯಾನಂದರವರು ಏನು ಒಂದು ನಮ್ಮ ಈ ಪುಣ್ಯಭೂಮಿ ಬಿಡದಿ, ನಮ್ಮ ರಾಮನಗರ ಜಿಲ್ಲೆಯ ಬಿಡದಿಲಿ ನೆಲೆ ಊರಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ನೆಲೆ ಇರುವಂತಹ ಈ ರಾಜ್ಯದ ಈ ಭಾಗದಲ್ಲಿ ಅವರು ಧಾರ್ಮಿಕವಾಗಿ ಅವರು ಏನು ಒಂದು ಅನ್ನದಾಸೋಹ ಇರ್ಬೋದು, ಆರೋಗ್ಯ ತಪಾಸಣೆ ಇರ್ಬೋದು, ಶೈಕ್ಷಣಿಕವಾಗಿ ಹಿಂದುಳಿದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉಚಿತವಾಗಿ ಪುಸ್ತಕ ಇರ್ಬೋದು, ಯೂನಿಫಾರ್ಮ್ಸ್ ಇರ್ಬೋದು, ಅವರಿಗೆ ಫೀಸಿನ ವ್ಯವಸ್ಥೆ ಇರ್ಬೋದು, ಬಡ ಮಕ್ಕಳಿಗೆ ಮಾಡ್ಕೊಂಬತ್ತವ್ರೆ. ಅವ್ರು ಯಾವುದೇ ಒಂದು ಕೆಟ್ಟ ಒಂದು ನಡವಳಿಕೆ ಇಲ್ಲಿ ಇಲ್ಲ. ಯಾರು ಬಡವ್ರ ಬಗ್ಗೆ, ದೀನದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಮಾಡ್ತವ್ರೆ, ಅವರ ಯಾವ ಸ್ವಾಮೀಜಿ ಆಗಲಿ, ಯಾವ ಮಠ ಆಗಲಿ, ಅವ್ರಿಗೆ ನಾವು ಪ್ರೋತ್ಸಾಹ ನೀಡಬೇಕಾದ್ದು ನಮ್ಮ ಭಾರತೀಯರ ಒಂದು ಆದ್ಯ ಕರ್ತವ್ಯ ಅಂತ ನಾನು ಹೇಳಿ, ಅವರು ಏನು ಒಂದು ಎಜುಕೇಷನ್ಗೆ, ಹಿಂದುಳಿದವ್ರ ಬಗ್ಗೆ, ಬಡ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ, ಮತ್ತು ನಮ್ಮ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ, ರಾಮನಗರ, ಕನಕಪುರ, ಮಾಗಡಿ 4 ಜಿಲ್ಲೆಗೂ ಮಧ್ಯಾಹ್ನದ 4 ತಾಲೂಕು ಈ ಜಿಲ್ಲೆಯ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿಕೊಡ್ತೀನಿ, ಬಿಸಿ ಊಟದ ಕಾರ್ಯಕ್ರಮ ಅಂತ ಒಪ್ಕೊಂಡವ್ರೆ. ಭಾರಿ ಸಂತೋಷ. ಅದನ್ನು ಅವರು ಮುಂದುವರ್ಸ್ಕೋಕ್ಕೆ ಆ ದೇವರು ಅವ್ರಿಗೆ ಶಕ್ತಿ ಕೊಡಲಿ. ಜನತೆಯ ಒಂದು ಅವ್ರಿಗೆ ಪ್ರೀತಿ ವಿಶ್ವಾಸ ಬೆಳೆಸೋಕ್ಕೆ ಅವರೊಂದು ಜನತೆಯ ಮೇಲೆ ಅವರೊಂದು ಆಶೀರ್ವಾದ ಇರಲಿ. ಜನತೆಯೂ ಸಹ ಅವ್ರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳಿ. ಇಂಥ ಕಾರ್ಯದಲ್ಲಿ ನಾವು ಅವ್ರಿಗೆ ಹಿಂದ್ಗಡೆ ಅಂತಲ್ಲ, ಮುಂದುಗಡೆ ನಿಂತ್ಕೊಂಡು ನಾವು ಅವ್ರಿಗೆ ಸಂಪೂರ್ಣವಾಗಿ ಸಹಕಾರ ನೀಡಬೇಕು. ಸಹಕಾರ ನೀಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಸಂಪೂರ್ಣ ಸಹಕಾರ ಕೊಡಬೇಕು ಅಂತಲೂ ಸಹ ನಾನು ಕೇಳ್ಕೊತೀನಿ. ಇಂಥ ಏನೋ ಒಂದು ಕಾನೂನು ರೀತಿಯಾಗಿ ಅವರು ಒಳಪಡುವಂತಹ ಕಾರ್ಯಕ್ರಮಗಳನ್ನ ಅವರು ಏನು ಮಾಡ್ಕೊಂಬತ್ತಾ ಇರೋದ್ರಿಂದ ಅವ್ರಿಗೆ ಯಾವಾಗಲೂ ನಮ್ಮ ಬೆಂಬಲ ಸದಾ ಇರ್ತದೆ. ಜನತೆಗೆ ಅದುವೇ ವಿದ್ಯಾಭ್ಯಾಸ ಮತ್ತು ಆರೋಗ್ಯಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತೀನಿ ಅಂತ ಹೇಳವ್ರೆ. ನಮ್ಗೆ ಇನ್ನೂ ಸಂತೋಷ ಅಂತ ಹೇಳ್ತಾ, ಅವ್ರಿಗೆ ಇನ್ನೂ ಬಡ ಜನತೆಯ ಒಂದು ಸೇವೆ ಮಾಡೋಕ್ಕೆ ಈ ಏನು ಒಂದು ಗ್ರಾಮೀಣ ಪ್ರದೇಶದ ಜನತೆಯ ದತ್ತು ತಗೋತೀನಿ ಅಂತ ಸಹ ಹೇಳವ್ರೆ. ತಗೊಂಡು ನಡೆಸ್ತೀನಿ. ಬಡ ಮಕ್ಕಳಿಗೆ ಶಾಲೆಗಳ್ನೂ ಸಹ ದತ್ತು ತಗೊಂಡು ಶಾಲೆಗಳ್ನು ನಾವು ಕೆಲವೆಲ್ಲ ಶಾಲೆಗಳಿಗೆ ಮಕ್ಕಳು ಅರ್ಧಕ್ಕೆ ಬಿಟ್ಬಿಡ್ತಾವ್ರೆ. ಕಾರಣ ಅವ್ರಿಗೆ ಫೀಸ್ಗಿಲ್ಲ, ಪುಸ್ತಕಕ್ಕಿಲ್ಲ, ಬಟ್ಟೆ ಇಲ್ಲ, ಬಡತನ. ಆ ಬಡತನ ರೇಖೆ ಇರೋರೆಲ್ಲರನ್ನ ಮೇಲೆತ್ತಕ್ಕೆ, ಮುಂದೆ ಬರೋಕ್ಕೆ, ನಮ್ಮ ದೇಶ, ನಮ್ಮ ಜಿಲ್ಲೆ ಇಂಪ್ರೂವ್ ಆಗೋಕ್ಕೆ ಇವ್ರ ಸಹಕಾರ ಅತ್ಯಗತ್ಯ ಅಂತ ನಾನು ಹೇಳ್ತಾ, ಇವರ ಒಂದು ಏನು ಈಗ ಕಾರ್ಯಕ್ರಮನ ಹೆಚ್ಚಿನದಾಗಿ ಮುಂದುವರ್ಸ್ಕೊಳ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಶಕ್ತಿ ಕೊಡಲಿ, ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಬಯಸ್ತೀನಿ. ಪ್ರತಿ ಭಾನುವಾರ ಏನು 3 ತಿಂಗಳಿಂದ ನಿಂತೋಗಿತ್ತು ಈ ಭಾಗದ ಜನತೆಗೆ ಆರೋಗ್ಯ ತಪಾಸಣೆ, ಅದನ್ನು ಈ ಮುಂದಿನ ಈ ಭಾನುವಾರದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತವ್ರೆ. ಅದು ಬಹಳ ಒಳ್ಳೆಯ ಕೆಲಸ. ಹಾಗೆ ಮಧ್ಯಾಹ್ನ ಟೈಮು ಇಲ್ಲಿ ಕೆಲಸಗಾರರು ಒಂದು 2-2 ಸಾವಿರ ಜನ ಇವ್ರು, ಅವ್ರಿಗೆಲ್ಲ ಊಟದ್ದು, ಬರುವಂಥ ಭಕ್ತಾದಿಗಳ ಊಟದ ವ್ಯವಸ್ಥೆನೂ ಸಹ ಮಾಡ್ತವ್ರೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ, ಅವ್ರಿಗೆ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ಕೊತೀನಿ.